ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಶತ್ರು ಉಚ್ಚಾಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳುತ್ತೇನೆ. ಏನು ಶತ್ರು ಉಚ್ಚಾಟನೆ ಅಂದರೆ, ಶತ್ರು ನಿಮಗೆ ಪದೇ ಪದೇ ತೊಂದರೆಯನ್ನು ಕೊಡ್ತಿದ್ರೆ, ನಿಮಗೆ ಹಿಂಸೆಯನ್ನು ನೀಡ್ತಿದ್ರೆ, ಸಮಾಜದಲ್ಲಿ ನಿಮಗೆ ಇರುವಂತಹ ಗೌರವ ಮರ್ಯಾದೆ ಘನತೆಗೆ ಏನಾದರೂ ಚ್ಯುತಿ ಬರುವಂತಹ ಕೆಲಸ ಕಾರ್ಯಗಳನ್ನು ಪದೇ ಪದೇ ಮಾಡ್ತಿದ್ರೆ, ಅಂತಹ ಶತ್ರುವನ್ನು ಊರು ಬಿಟ್ಟು ಓಡಿಸುವಂತಹ ಒಂದು ತಂತ್ರಕ್ರಿಯೆ ಇದಾಗಿರುತ್ತೆ. ಇದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಪ್ರಬಲವಾಗಿರುವಂತಹ ಒಂದು ಮಂತ್ರ ಹಾಗೂ ತಂತ್ರಕ್ರಿಯೆ ಇದಾಗಿರುತ್ತೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಶತ್ರು ಉಚ್ಚಾಟನೆ ಮಾಡುವಂತಹ ವಿಪ್ರಚಾಂಡಾಲಿನಿ ಉಚ್ಚಾಟನೆ ಮಂತ್ರ ಹಾಗೂ ತಂತ್ರಕ್ರಿಯೆ ಇದಾಗಿರುತ್ತೆ. ಈ ಒಂದು ತಂತ್ರಕ್ರಿಯೆಯನ್ನು ಮಂತ್ರವನ್ನು ಮಾಡೋದರಿಂದ ಭೂತ ಪ್ರೇತ ಪಿಶಾಚಿಗಳು ಎಲ್ಲನೂ ಆಕರ್ಷಣೆ ಅನ್ನೋದು ಆಗಿ, ಯಾರ ಹೆಸರಿನ ಮೇಲೆ ನಾವು ಈ ಕ್ರಿಯೆಯನ್ನು ಮಾಡ್ತೇವೆ, ಈ ಪ್ರಯೋಗವನ್ನು ಮಾಡ್ತೇವೆ, ಅಂತಹ ವ್ಯಕ್ತಿಗೆ ಏನು ಮಾಡುತ್ತೆ, ಭೂತ ಪ್ರೇತ ಪಿಶಾಚಿಗಳು ಕಾಡುತ್ತೆ ಹಾಗೂ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತೆ. ಈ ಪ್ರಯೋಗವನ್ನು ಅವನ ಮನೆಯ ಮೇಲೆ ಏನಾದರೂ ಮಾಡಿದರೆ ಇಡೀ ಕುಟುಂಬವನ್ನೇ ಮನೆ ಬಿಟ್ಟು ಓಡಿ ಹೋಗುವಂತಹ ಒಂದು ದುಷ್ಟಕ್ರಿಯೆ ಅನ್ನೋದು ಇದು ಮಾಡುತ್ತೆ. ತುಂಬಾ ಡೇಂಜರಸ್ ಆಗಿರುವಂತಹ ಒಂದು ಶತ್ರು ಉಚ್ಚಾಟನೆ ತಂತ್ರಕ್ರಿಯೆ ಇದಾಗಿರುತ್ತೆ. ಇಲ್ಲಿ ನಾನು ಮಂತ್ರವನ್ನು ಮಾತ್ರ ನಿಮಗೆ ಕೊಡ್ತೇನೆ. ಇದು ಯಾವ ಥರ ಪ್ರಯೋಗವನ್ನು ಮಾಡಬೇಕು, ಏನಿದೆ ಇದಕ್ಕೆ ತಂತ್ರಕ್ರಿಯೆ ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಇದರಿಂದ ಮುಗ್ಧ ಜನರಿಗೆ ಏನಾದರೂ ತೊಂದರೆ ಅನ್ನೋದು ಆಗ್ಬೋದು. ಆದ ಕಾರಣ ಶತ್ರು ಉಚ್ಚಾಟನೆಯ ಒಂದು ಮಂತ್ರವನ್ನು ಮಾತ್ರ ಇಲ್ಲಿ ಹೇಳ್ತೇನೆ. ಕೆಲವೊಬ್ಬರಿಗೆ ಇದು ಉಪಯೋಗ ಆಗ್ಬೋದು, ಆದರೆ ಇದಕ್ಕಾದಂತಹ ತಂತ್ರ ಪ್ರಯೋಗ ಅನ್ನೋದು ಇದೆ. ಆ ತಂತ್ರ ಪ್ರಯೋಗವನ್ನು ಮಾಡಿ ಈ ಮಂತ್ರದಿಂದ ನಾವು ಅಭಿಮಂತ್ರಿಸಿ ಪ್ರಯೋಗವನ್ನು ಮಾಡಿದ್ದೇ ಆದರೆ ಶತ್ರು ಅನ್ನೋನು ನಾಶ ಅನ್ನೋದು ಆಗುತ್ತೆ. ಆಮೇಲೆ ಶತ್ರುವಿಗೆ ಮನಃಶಾಂತಿ ಇಲ್ಲದಂತೆ ಆಗುತ್ತೆ. ಅವನಿಗೆ ಮನಃಶಾಂತಿ ಅನ್ನೋದೇ ಇರಲ್ಲ. ಸಮಾಜದಲ್ಲಿ ಅವನಿಗೆ ಇರುವಂತಹ ಮರ್ಯಾದೆ ಘನತೆ ಎಲ್ಲನೂ ಹಾಳಾಗಿ ಹೋಗುತ್ತೆ. ಹುಚ್ಚನಾಗಿ ಅವನು ತಿರುಗಾಡುತ್ತಾ ದೇಶಭ್ರಷ್ಟನಾಗಿ ಹೋಗ್ತಾನೆ. ಅಂತಹ ಒಂದು ಭಯಂಕರವಾದಂತಹ ಒಂದು ಉಚ್ಚಾಟನ ತಂತ್ರಕ್ರಿಯೆ ಇದಾಗಿರುತ್ತೆ. ಈ ಶತ್ರು ಉಚ್ಚಾಟನೆ ಮಂತ್ರವನ್ನು ನೀವು ಮೊದಲು ಸಿದ್ಧಿ ಅನ್ನೋದು ಮಾಡ್ಕೋಬೇಕು. ಭಾನುವಾರ ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ನೀವು 1008 ಬಾರಿ ಈ ಒಂದು ಉಚ್ಚಾಟನೆ ಮಂತ್ರವನ್ನು ನೀವು ನದಿಯಲ್ಲಿ ಕುಳಿತು ಜಪವನ್ನು ಮಾಡಿದ್ದೇ ಆದರೆ ಇದು ನಿಮಗೆ ಸಿದ್ಧಿ ಅನ್ನೋದು ಆಗುತ್ತೆ. ಸಿದ್ಧಿ ಆದ ನಂತರ ನೀವು 21 ದಿನಗಳಲ್ಲಿ 55,000 ಮಂತ್ರವನ್ನು ನೀವು ಜಪ ಮಾಡಿದ್ದೇ ಆದರೆ ಇದು ಸಂಪೂರ್ಣವಾದ ಸಿದ್ಧಿ ಅನ್ನೋದು ಆಗುತ್ತೆ ನಿಮಗೆ. ತದನಂತರ ನೀವು ಪ್ರಯೋಗ ಕಾಲದಲ್ಲಿ 1008 ಬಾರಿ ಶತ್ರುವಿನ ಹೆಸರನ್ನು ಹೇಳುತ್ತಾ ನೀವು ಈ ಕ್ರಿಯೆಯನ್ನು ಮಾಡಿದರೆ ಶತ್ರುವಿನ ಉಚ್ಚಾಟನೆ ಅನ್ನೋದಾಗುತ್ತೆ, ಶತ್ರುವಿನ ನಾಶ ಅನ್ನೋದಾಗುತ್ತೆ, ಶತ್ರುವನ್ನು ವಿಧ್ವಂಸವನ್ನು ಮಾಡ್ಬೋದು. ಮಂತ್ರ ಏನಿದೆ ಅಂತ ಸ್ಕ್ರೀನ್ ಮೇಲೆ ಇಲ್ಲಿ ಕೊಟ್ಟಿದ್ದೇನೆ, ಆದರೂ ಸಹ ನಾನು ಒಮ್ಮೆ ಇಲ್ಲಿ ಹೇಳ್ತೇನೆ. ಓಂ ವಿಪ್ರಚಾಂಡಾಲಿನಿ ಘನಭಯಂಕರ ಘೋರ ಪಿಶಾಚಿನಿ ಶತ್ರು ವಿಧ್ವಂಸಿನಿ. ಇಲ್ಲಿ ಶತ್ರುವಿನ ಹೆಸರನ್ನು ಹೇಳಬೇಕು. ಹೆಸರಂತ ಇದ್ದಲ್ಲಿ ಮಮ ಶತ್ರು ಶೀಘ್ರ ಉಚ್ಚಾಟಾಯ ಅನಹನ ದಹ ಪಚ ಪಚ ಉಂ ಪಟ್ ಸ್ವಾಹ ಟಹ ಟಹ ಅಂತ ನೀವು ಮಂತ್ರವನ್ನು ಸ್ಪಷ್ಟವಾಗಿ ಯಾವುದೇ ಬೀಜಾಕ್ಷರಗಳ ಲೋಪದೋಷ ಇಲ್ಲದಂತೆ ನೀವು ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡ ಮೇಲೇ ನೀವು ಇದಕ್ಕಾದಂತಹ ತಂತ್ರ ಪ್ರಯೋಗ ಅನ್ನೋದಿರುತ್ತೆ. ಆ ಒಂದು ತಂತ್ರ ಪ್ರಯೋಗಕ್ಕೆ ನೀವು ಕರೆಕ್ಟಾಗಿ ಕ್ರಮಬದ್ಧತೆಯಿಂದ ನಿಯಮಬದ್ಧವಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ತಂತ್ರ ಪ್ರಯೋಗ ಅನ್ನೋದು ಸ್ವಲ್ಪ ಅಘೋರ ರೂಪದಲ್ಲಿ ಇರುತ್ತೆ. ಆಮೇಲೆ ತಂತ್ರಕ್ರಿಯೆ ಅನ್ನೋದು ಸ್ವಲ್ಪ ಭಯಂಕರದ ರೂಪದಲ್ಲಿ ಅನ್ನೋದು ಇರುತ್ತೆ. ಆದ ಕಾರಣ ತಂತ್ರಕ್ರಿಯೆ ಅನ್ನೋದು ನಾನು ಇಲ್ಲಿ ಹೇಳೋಕ್ಕೆ ಆಗಲ್ಲ. ಇಂತಹ ರಹಸ್ಯ ತಂತ್ರಗಳನ್ನು, ವಿದ್ಯೆಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.